250ಕ್ಕೂ ಹೆಚ್ಚು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಸಾಮೂಹಿಕವಾಗಿ ಗುಂಪಾಗಿ ಅತ್ಯಾಚಾರ ಮಾಡಿದ್ರು. ಈ ಒಂದು ಪ್ರಕರಣದ ಮುಖ್ಯ ರೂವಾರಿ ಯಾರಂದ್ರೆ ಚೆಸ್ತಿ ಕದೀಮ ಕುಟುಂಬ. 1998 ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ 18 ಜನ ಆರೋಪಿಗಳನ್ನ ಕೋರ್ಟ್ ಶಿಕ್ಷೆಗೆ ಒಳಪಡಿಸುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಮುಖ್ಯ ರೂವಾರಿ ಆದಂತಹ ಫಾರೂಕ್ ಚೆಸ್ತಿಯನ್ನ 2007ರಲ್ಲಿ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಕಳಿಸ್ತಾರೆ. ಆದ್ರೆ 2013ರಲ್ಲಿ ಅವನ್ನ ಬಿಡುಗಡೆ ಮಾಡ್ತಾರೆ. ಕಾರಣ ಏನು ಗೊತ್ತಾ? ಅವನು ಮಾನಸಿಕ ಅಸ್ವಸ್ಥ ಅನ್ನುವ ಕಾರಣ ಕೊಟ್ಟು ಅವನ್ನ ಬಿಡುಗಡೆ ಮಾಡ್ತಾರೆ. ಇನ್ನು ಈ ಘಟನೆಯ ಇನ್ನೊಬ್ಬ ಪ್ರಮುಖ ಆರೋಪಿ 32 ವರ್ಷ ಆದ್ರೂ ಪೊಲೀಸ್ ಕೈ ಸಿಕ್ಕಿಲ್ವಂತೆ. 250ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಬಲಿ ಪಡೆದ ಜಾಗದಲ್ಲಿ ಸಮೀರ್ ತನ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡು ಆ ಜಾಗ ತುಂಬಾ ಪವಿತ್ರವಾಗಿದೆ, ಅದು ಪ್ರಶಾಂತವಾಗಿದೆ, ನೆಮ್ಮದಿ ತಾಣವಾಗಿದೆ ಅಂತ ಹೇಳ್ತಾನೆ. ಆದ್ರಲ್ಲಿ ನಡೆದ ಘೋರ ಘಟನೆ ಬಗ್ಗೆ ಸಮೀರ್ಗೆ ಗೊತ್ತೇ ಇರಲಿಲ್ವಾ? ಸೌಜನ್ಯಗೆ ನ್ಯಾಯ ಸಿಗಲೇಬೇಕು, ಅದು ಸರಿ. ಆದ್ರೆ ಸೌಜನ್ಯಗಾಗಿ ನ್ಯಾಯ ಕೇಳೋ ಸಮೀರನಿಗೆ ಅಜ್ಮೀರ್ ದರ್ಗಾದಲ್ಲಿ ರೇಪ್ ಆದ ಆ ಅಮಾಯಕ ಹೆಣ್ಮಕ್ಳು ಕಾಣಿಸ್ಲೇ ಇಲ್ವಾ? ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ಲೇ ಇಲ್ವಾ? ಅದೇ ಸೌಜನ್ಯ ಮ್ಯಾಟರ್ ಇಟ್ಕೊಂಡು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ಅವನನ್ನ ಫಾಲೋ ಮಾಡೋ ಹಿಂದೂಗಳು ಶ್ರೀ ಕ್ಷೇತ್ರವನ್ನ ಅವಳೇನ ಮಾಡಿದ್ರು. ಇದೆಷ್ಟರ ಮಟ್ಟಕ್ಕೆ ಸರಿ?